ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಶಿವಣ್ಣ ಡೈಲಾಗ್ ಹೇಳಲಿಲ್ಲ ಅಂದ್ರೂ ಕಣ್ಣಲ್ಲೇ ಮಾತಾಡೋಷ್ಟು ಪವರು ಆ ಕಣ್ಗಳಿಗಿದೆ. ಆ ಪವರ್ನ ನಾವಿದ್ರಲ್ಲಿ ನೋಡಿದೀವಿ. ಆ ಕಣ್ಣು ಏನೇನ್ ಮ್ಯಾಜಿಕ್ ಮಾಡಿದೆ ಬೈರತಿ ರಣಗಲ್ಲಲ್ಲಿ ಅನ್ನೋದನ್ನ ನೋಡಿದೀವಿ. ಫೈರಿಗೆ ಒಂದು ಹೊಸ ಅರ್ಥ, ಒಂದು ಹೊಸ ರೀತಿಯ ಬಿಲ್ಡಪ್ ಅನ್ನ ಕೊಟ್ಟಿರೋದೆ ನಮ್ಮ ಬೈರತಿ ರಣಗಲ್ಲು. ಯಾಕೆಲ್ಲ ನಮ್ಮ ತಂಡದವರು ಫೈರ್ ಅಂತ ಹೇಳ್ತಿದೀವಿ ಅನ್ನೋದಕ್ಕೆ ಫೈರ್ಗೆನೆ ಒಂದು ಜಸ್ಟಿಫಿಕೇಶನ್ ಕೊಟ್ಬಿಟ್ಟಿದ್ದಾರೆ ನರ್ತನ್ ಸರ್ ಅವರು. ಅದಂತೂ ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಎಲಿವೇಟ್ ಆಗಿದೆ. ಸೊ ಅದ್ರ ಬಗ್ಗೆನೂ ಕೂಡ ನಾವು ಜಾಸ್ತಿ ಮಾತಾಡಲ್ಲ. ಒಟ್ನಲ್ಲಿ ಅದು ಬೆಂಕಿ ಬಿರುಗಾಳಿನಪ್ಪ, ನೀವು ಹೋಗಿ ಸಿನಿಮಾ ಥಿಯೇಟರ್ಗಳಲ್ಲೇ ನೋಡಬೇಕು. ಸೊ ಕಣ್ಣಲ್ಲೇ ಮಾತಾಡೋದು ಅಂತ ಬಂದಾಗ ಅವರ ಕಣ್ಣುಗಳಿಗೆ ಅವ್ರ ತೋಳು ಬಲವಾಗಿ ನಿಂತಹ ವ್ಯಕ್ತಿಯನ್ನ ನಾವೀಗ ವೇದಿಕೆ ಮೇಲೆ ಕರೀಲೇಬೇಕು, ನಮ್ಮ ಸಿಂಗ ಅವರನ್ನ. ಸಿಂಗ ಅವರಂತೂ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಮಾತಾಡ್ಬಿಟ್ಟಿದ್ದಾರೆ. ಸರ್ ಬನ್ನಿ ಸರ್. ಅವರ ಒಂದು ಪ್ರೆಸೆನ್ಸು, ಅವರ ನೆರಳು, ಅವರ ಕಣ್ಣು ಅಷ್ಟು ಪವರ್ಫುಲ್ ಆಗಿ ಮಾತಾಡಿದೆ. ಸಿಂಗ ಅವರೇ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ಬೈರತಿ ರಣಗಲ್ ಬ್ಲಾಕ್ ಬಸ್ಟರ್ ಆಗಿದೆ ಅಂದ್ರೆ ಅದಕ್ಕೆ ಕಾರಣಕರ್ತರು ನಮ್ಮ ಕರ್ನಾಟಕ ಜನತೆಗಳು, ಶಿವಣ್ಣ ಅವರ ಅಭಿಮಾನಿಗಳು ಮತ್ತು ಮಾಧ್ಯಮ ಮಿತ್ರರ ಸಪೋರ್ಟ್, ಡಿಜಿಟಲ್ ಮೀಡಿಯಾ ಸಪೋರ್ಟ್ ಹಾಗೂ ಟ್ರೋಲ್ ಪೇಜಸ್ ಎಲ್ರಿಗೂ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ನಿಮ್ಮೆಲ್ಲರ ಸಪೋರ್ಟ್ ಇಂದಾನೆ ಇವತ್ತು ಬೈರತಿ ರಣಗಲ್ ಬ್ಲಾಕ್ ಬಸ್ಟರ್ ಆಗಿದೆ. ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ, ಶಿವಣ್ಣ ಅವರ ಜೊತೆ 4 ಬ್ಲಾಕ್ ಬಸ್ಟರ್ ಸಿನಿಮಾ ನಾನು ಕೆಲಸ ಮಾಡಿದ್ದೀನಿ ಅಂತ ಹೇಳ್ಕೊಳಕ್ ನಂಗೆ ತುಂಬಾನೇ ಹೆಮ್ಮೆ ಇದೆ ಅಣ್ಣ. ನರ್ತನ್ ಸರ್, ಕನ್ನಡ ಚಿತ್ರರಂಗಕ್ಕೆ ನೀವು 2 ಬ್ಲಾಕ್ ಬಸ್ಟರ್ ಸಿನಿಮಾ ಕೊಟ್ಟಿದ್ದೀರಾ ಸರ್. ಒಂದು ಮಫ್ತಿ, ಒಂದು ಬೈರತಿ ರಣಗಲ್. ಆ ಮಫ್ತಿ ಬೈರತಿ ರಣಗಲ್ ಮಧ್ಯದಲ್ಲಿ 7 ವರ್ಷ ಗ್ಯಾಪ್ ಇದೆ ಸರ್. ಆ 7 ವರ್ಷದಲ್ಲಿ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ, ಮೆಂಟಲಿ ಆ್ಯಂಡ್ ಫಿಸಿಕಲಿ ಎಷ್ಟು ಚಾಲೆಂಜಿಂಗ್ ನೀವು ಅನುಭವಿಸಿದ್ದೀರ ಅಂತ ಯಾರು ಕೂಡ ಊಹೆ ಮಾಡ್ಕೊಳಕ್ ಸಾಧ್ಯ ಇಲ್ಲ ಸರ್. ಆ ಮಧ್ಯದಲ್ಲಿ ನೀವು ಆ ತಾಳ್ಮೆ ಇದೆಯಲ್ಲ ಸರ್, ಆ ತಾಳ್ಮೆಗೆ ಹ್ಯಾಟ್ಸ್ ಆಫ್. ಇವತ್ತು ಒಂದು ಅದ್ಭುತವಾದ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ನೀವು ಹೇಗೆ ಕೊಟ್ಟಿದ್ದೀರಾ ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಎಲ್ರಿಗೂ ಒಂದು ಸ್ಫೂರ್ತಿ ಜಾಸ್ತಿ ಆಗಿದೆ ಸರ್. ಹಾಗೆ ನನಗೊಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ಬ್ಲಾಕ್ ಬಸ್ಟರ್ ಆಗಕ್ಕೆ ಎಲ್ಲರೂ ಕಾರಣಗಳಿದ್ದಾರೆ. ಅದರಲ್ಲಿ ನಮ್ಮ ನವೀನ್ ಸರ್ ಕೂಡ ಈಸ್ ಅ ಮೇನ್ ಪಿಲ್ಲರ್ ನಮ್ಮ ಬೈರತಿ ರಣಗಲ್ ಸಕ್ಸಸ್ ಆಗಕ್ಕೆ. ಪ್ರತಿಯೊಂದು ಫ್ರೇಮು ಕೂಡ ಆಡಿಯನ್ಸ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ನಾನು ಚಿತ್ರರಂಗಕ್ಕೆ ಬಂದಾಗ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬರ್ತೀನಿ ನಾನು. ಅಂದ್ರೆ ನಾನು ಆಕ್ಟಿಂಗ್ ಕೋರ್ಸ್ ಮಾಡಿದ್ರು ಕೂಡ ಸಿನಿಮಾ ಕೆಲಸ ಕಲಿಬೇಕು ಅಂತ ನಾನು 2009ರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತೀನಿ. 22 ವರ್ಷ ನನಗೆ ಅವಾಗ. ಸೊ ನನಗೊಂದು ಕುತೂಹಲ, ಹೇಗೆ ಭೂಮಿಗೆ ಒಂದು ಮಗು ಬಂದಾಗ ಪ್ರತಿಯೊಂದನ್ನು ಎಕ್ಸೈಟ್ ಆಗಿ ನೋಡುತ್ತೋ ಹಂಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡುವಾಗ ಮೊದಲನೇ ದಿನ ತುಂಬಾ ಆಶ್ಚರ್ಯವಾಗಿ ನಾನು ಶೂಟಿಂಗ್ ಸ್ಪಾಟ್ ನೋಡ್ತಾ ಇದ್ದೆ. ಸೊ ಫಸ್ಟ್ ಕುತೂಹಲ ಆಗಿದ್ದು, ತಿಂಡಿ ಕೂತ್ಕೊಂಡಾಗ 5 ತರ ತಿಂಡಿ ಬಡಿಸಿದ್ರು. ನಾನು ಏನು ವಿಶೇಷತೆ 5 ತರ ತಿಂಡಿ ಹಾಕಿದಾರಲ್ಲ ಅಂತ ಅಲ್ಲಿ ಯಾರೋ ಪಕ್ಕದಲ್ಲಿ ಇದ್ದವ್ರನ್ನ ಕೇಳಿದೆ. ಆಗ ಅವ್ರಂದ್ರು, ಎವ್ರಿ ಡೇ ಇದೇ ತರ, ಯಾಕೆ ನೀನು ಹೊಸಬನ ಇಂಡಸ್ಟ್ರಿಗೆ, ಗೊತ್ತಿಲ್ವಾ ನಿನಗೆ? ಇಲ್ಲ ಸರ್, ಗೊತ್ತಿಲ್ಲ ಸರ್. ದಿನ ಪ್ರತಿ ನಿರ್ಮಾಪಕರು, ನಮ್ಮ ಕನ್ನಡ ಚಿತ್ರರಂಗದಲ್ಲಿರೋ ನಿರ್ಮಾಪಕರು 4ರಿಂದ 5 ತರ ತಿಂಡಿ, ಟೀ ಕಾಫಿ ಯಾವಾಗ ಬೇಕು ಅಂದಾಗ, ಊಟದಲ್ಲೂ ಕೂಡ ಅದ್ಭುತವಾದಂಥ ಊಟಗಳು, ಮತ್ತೆ ಸಂಜೆ ಕಾಫಿ ಟೀ ಟಿಫನ್ ಈ ತರ ಎಲ್ಲ ಕೊಡ್ತಾ ಇರ್ಬೇಕಾರೆ ಅವಾಗ ನನಗನ್ನಿಸ್ತು, ಅಣ್ಣವರು ಯಾಕೆ ನಿರ್ಮಾಪಕರನ್ನ ಅನ್ನದಾತರು ಅಂತ ಹೇಳ್ತಾ ಇದ್ರು ಅಂದ್ರೆ ಇದಕ್ಕೇನಾ. ಒಂದು ಸಿನಿಮಾ ಶುರುವಾದ್ರೆ 300 ಜನಕ್ಕೆ ಕೆಲಸ ಸಿಗುತ್ತೆ, 300 ಫ್ಯಾಮಿಲಿಗಳಿಗೆ ಒಳ್ಳೇದಾಗುತ್ತೆ. ಜೊತೆಗೆ ಶ್ರಮದಿಂದ ಕೆಲಸ ಮಾಡೋರ್ಗೆ ಹೊಟ್ಟೆ ತುಂಬಾ ಊಟ ಹಾಕ್ಬೇಕು ಅನ್ನೋದು ನಮ್ಮ ಕನ್ನಡ ಚಿತ್ರರಂಗದ ನಿರ್ಮಾಪಕರ ಉದ್ದೇಶ. ಅವ್ರಗಳಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆ ಸಿನಿಮಾದಲ್ಲಿ ಫಸ್ಟ್ ದಿನ ನನಗೆ ಏನ್ ಎಕ್ಸೈಟ್ ಆಯ್ತೋ ಅದೇ ತರ ನನಗೆ ಬೈರತಿ ರಣಗಲ್ ಸಿನಿಮಾ ಶೂಟಿಂಗ್ ಸ್ಪಾಟ್ ಅಲ್ಲಿ ಎಕ್ಸೈಟ್ ಆದೆ. ಯಾಕೆ ಅಂದ್ರೆ ಪ್ರತಿಯೊಂದಕ್ಕೂ ಒಂದು ಬಡ್ಜೆಟ್ ಅಂತ ಇರುತ್ತೆ. ಆ ಬಡ್ಜೆಟ್ ಮೇಲೆ ದುಡ್ಡು ಹಾಕಕ್ಕೆ ನಿರ್ಮಾಪಕರಿಗೂ ಕಷ್ಟ ಆಗುತ್ತೆ. ಏನ್ ಆಶ್ಚರ್ಯ ಅಂದ್ರೆ, ನಾವು ಪೆನಕೊಂಡದಲ್ಲಿ ಇಂಟ್ರೋಲ್ ಬ್ಲಾಕ್ ಫೈಟ್ ನಡೀತಾ ಇದೆ. ಆಲ್ಮೋಸ್ಟ್ ಒಂದು 300 ಜನ ಕೆಲಸ ಮಾಡ್ತಾ ಇದೀವಿ. 300 ಜನಗಳ ಕೈಯಲ್ಲೂ ಆಪಲ್ ಇತ್ತು. ನಾನು ಶಾಕ್ ಆಗ್ತೀನಿ, ಏನಪ್ಪ ಇದು ಎಲ್ಲರ ಕೈಗೂ ಆಪಲ್ ಇದೆ, ಏನ್ ಸಮಾಚಾರ ಅಂತ. ಆವಾಗ ಗೊತ್ತಾಗುತ್ತೆ ಇದು ಹೊಸ್ತಲ್ಲ, ಶಿವಣ್ಣ ಮತ್ತೆ ಗೀತಕ್ಕ ಅವ್ರ ಮೊದಲನೇ ಪ್ರೊಡಕ್ಷನ್ ವೇದದಿಂದನೂ ಇದನ್ನ ಅಭ್ಯಾಸ ಮಾಡ್ಕೊಂಡ್ ಬಂದಿದ್ದಾರೆ. ಎಲ್ಲರೂ ಚೆನ್ನಾಗಿರ್ಬೇಕು, ಮನಸ್ಫೂರ್ತಿ ಖುಷಿಯಾಗಿ ಕೆಲಸ ಮಾಡಬೇಕು. ಹಾಗಾಗಿ ಪ್ರತಿಯೊಬ್ಬರಿಗೂ 12 ಗಂಟೆಗೆ ಎಲ್ಲರಿಗೂ ಎವ್ರಿ ಡೇ ಪ್ರತಿಯೊಬ್ಬ ಜೂನಿಯರ್ ಆರ್ಟಿಸ್ಟ್ ಇಂದ ಹಿಡಿದು ಮೇನ್ ಆರ್ಟಿಸ್ಟ್ ವರ್ಗು ಪ್ರತಿಯೊಬ್ಬರಿಗೂ ಆಪಲ್ ಕೊಡ್ತಾ ಇದ್ರು. ಸಂಜೆ ಹೊತ್ತು ಸ್ನಾಕ್ಸ್ ಕೊಡ್ತಾ ಇದ್ರು. ಅವಾಗ ಅನಿಸ್ತು ನನಗೆ, ಒಂದು ಮನೆಯಲ್ಲಿ ಹಿರಿಕರು ಹೇಗೆ ಎಲ್ಲಾ ಮಕ್ಕಳನ್ನು ಒಂದೇ ತರ ನೋಡ್ಕೊಂತಾರೋ ಹಂಗೆ ಗೀತಾ ಪಿಕ್ಚರ್ ಪ್ರೊಡಕ್ಷನ್ ಅಲ್ಲಿ ಪ್ರತಿಯೊಬ್ಬರು ಶಿವಣ್ಣ ಮತ್ತೆ ಗೀತಕ್ಕ ತಂದೆ ತರ ನಿಂತ್ಕೊಂಡು ನಮ್ನೆಲ್ಲರನ್ನು ನೋಡ್ಕೊಂಡಿದ್ದಾರೆ.
ಗೀತಕ್ಕ ತುಂಬಾನೇ ಖುಷಿ ಇದೆ ಅಕ್ಕ ನಿಮ್ಮ ಪ್ರೊಡಕ್ಷನ್ ಮೇಲೆ. ಹೇಗೆ ಅಣ್ಣನಿಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಂತ ಬಿರುದು ಬಂತು, ನಿಮ್ಮ ಪ್ರೊಡಕ್ಷನ್ ಕೂಡ ಹ್ಯಾಟ್ರಿಕ್ ಹಿಟ್ ಪ್ರೊಡಕ್ಷನ್ ಅಂತ ನಿಮಗೆ ಬರ್ಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಅಕ್ಕ. ಅಂಡ್ ನನಗೆ ನಿಮ್ಮ ಪ್ರೊಡಕ್ಷನ್ಲಿ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮ ಮಗಳವರು ಕೂಡ ಅದೇ ದಾರಿ ನಡೀತಾ ಇದ್ದಾರೆ, ಹೊಸೊಬ್ಬರಿಗೆ ಅವಕಾಶ ಕೊಟ್ಟು ಬೆಳೆಸ್ತಾ ಇದ್ದಾರೆ ಮೇಡಮ್. ನಿಮ್ಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ಮೇಡಮ್. ಶಿವಣ್ಣ, ನನಗೆ ಈ ಬೈರತಿರಣಗಲ್ ಸಿನಿಮಾ ನನಗೆ ಎಷ್ಟು ಪ್ರೆಷರ್ ಕೊಡ್ತಾ ಇದೆ ಅಂದ್ರೆ, ಫೋನ್ ಮಾಡಿದವರೆಲ್ಲ ಮಫ್ತಿ 2 ಯಾವಾಗ ಅಂತ ಕೇಳ್ತಾ ಇದಾರಣ್ಣ. ಸೊ ನಾನು ಅದಕ್ಕೆ ನನ್ನ ಅಣ್ಣನ ಕೇಳ್ಬಿಟ್ಟು ನರ್ತನ್ ಸರ್ನ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದೀನಿ. ಸೊ ಆದಷ್ಟು ಬೇಗ ನೀವು ಶುರು ಮಾಡ್ತೀರ ಅನ್ನೋ ನಂಬಿಕೆ ನನಗಿದೆ ಅಣ್ಣ. ನಿಮ್ಮ ಮುಖಾಂತರ ಪ್ರಶ್ನೆಗೆ ಜನಕ್ಕೊಂದು ನಂಬಿಕೆ ಬಂತು, ನಿಮ್ ಮುಂದೆ ನಾನು ಹೇಳಿದ್ದೀನಿ ಅಂತ ಅಣ್ಣ. ಮುಂದೊಂದು ದಿನ ಆದಷ್ಟು ಬೇಗ ಶುರು ಮಾಡಿ ಅಣ್ಣ. ಅಂಡ್ ಫೈನಲ್ ಆಗಿ ನಾನು ಅಣ್ಣನ ಬಗ್ಗೆ ಒಂದು ಮಾತು ಹೇಳಬೇಕು. ಅವರು ಬೆಳೆದು ಪಕ್ಕದಲ್ಲಿರೋರ್ನ ಬೆಳೆಸೋದು ಅಂತಾರಲ್ಲ, ಅದು ನಮ್ಮ ಶಿವಣ್ಣ ಅವರ ಗುಣ. ಅದಕ್ಕೆ ನನಗೆ 1000 ಎಕ್ಸಾಂಪಲ್ಸ್ ಇದೆ, ಬಟ್ ಇವತ್ತು ಒಂದು ಎಕ್ಸಾಂಪಲ್ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ ತರ ವೇದಿಕೆ ನನಗೆ ಮುಂದಿನ ದಿನಗಳಲ್ಲಿ ತುಂಬಾ ಲೇಟ್ ಆಗಿ ಸಿಗುತ್ತೆ. ಹಾಗಾಗಿ ಮಫ್ತಿ ಶೂಟಿಂಗ್ ನಡೀತಾ ಇರುತ್ತೆ. ಅಲ್ಲಿ ಒಂದು ಸೀನ್ ನಿಮ್ಗೆ ಗೊತ್ತಿರಬೇಕು, ಅಣ್ಣ ತಂಗಿ ಎಷ್ಟೋ ವರ್ಷ ಮಾತಾಡ್ತಿರಲ್ಲ, ಒಂದಾಗ ಒಂದು ದೃಶ್ಯ ಬರುತ್ತೆ. ರೈನ್ ಎಫೆಕ್ಟ್, ಮುರಳಿ ಸರ್ ಇರ್ತಾರೆ, ಮಗು ಇರುತ್ತೆ, ಶಿವಣ್ಣ ತಂಗಿ ಇರ್ತಾರೆ. ಅವ್ರು ಯಾವಾಗ ಒಂದಾಗ್ತಾರೋ ಅವಾಗ ನಾನು ಒಂದು ದೂರದಿಂದ ಒಂದು ಎಮೋಷನಲ್ ಆಗಿ ನೋಡೋ ಅಂತ ಒಂದು ದೃಶ್ಯ. ಆಕ್ಚುಲಿ ಆ ಸೀನಲ್ಲಿ ನಾನು ಇರೋದಿಲ್ಲ ಆಕ್ಚುಲಿ ಮೊದಲು ಪ್ಲಾನ್ ಪ್ರಕಾರ. ಯಾಕೆಂದ್ರೆ ಅದು ಫ್ಯಾಮಿಲಿ ವಿಷಯ ಆಗಿರೋದ್ರಿಂದ ಬರೀ ಅಣ್ಣ ತಂಗಿ, ಮುರಳಿ ಸರ್ ಮತ್ತೆ ಮಗು ಮಧ್ಯದಲ್ಲೇ ನಡೆದೋಗ್ಲಿ ಅನ್ನೋ ತರ ಇರುತ್ತೆ. ಸೊ ಹಾಗಾಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ, ಸರ್ ಈ ಸೀನಲ್ಲಿ ನೀವಿಲ್ಲ, ಸೊ ದಟ್ ನೀವು ರಿಲ್ಯಾಕ್ಸ್ ಆಗ್ಬೋದು, ಇಲ್ಲ ಪ್ಯಾಕಪ್ ಆಗಿದೆ, ನೀವು ಮೇಕಪ್ ತೆಗಿಬೋದು ಅಂತ. ಬಟ್ ಏನೋ ಗೊತ್ತಿಲ್ಲ, ಅವತ್ತು ನಾನು ಮೇಕಪ್ ತೆಗ್ದಿರ್ಲಿಲ್ಲ, ಕಾಸ್ಟ್ಯೂಮ್ ಎಲ್ಲ ತೆಗೆದ್ಬಿಟ್ಟಿದ್ದೆ, ಬೇರೆ ನನ್ನ ಕ್ಯಾಶುವಲ್ ಡ್ರೆಸ್ ಹಾಕೊಂಡಿದ್ದೆ. 1-1.5 ಗಂಟೆ ಆದ್ಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಓಡ್ ಬಂದ್ರು, ಸರ್ ಅರ್ಜೆಂಟ್ ಬನ್ನಿ, ಈ ಸೀನಲ್ಲಿ ನೀವು ಇದ್ದೀರಂತೆ, ನಿಮ್ದೊಂದು ರಿಯಾಕ್ಷನ್ ಬೇಕಂತೆ, ಬನ್ನಿ ಅಂತ. ನಾನು ರೆಡಿಯಾಗಿ ಸ್ಪಾಟ್ ಹೋಗೋ ತನಕ ಹತ್ತತ್ರ ಒಂದು 10 ನಿಮಿಷ ಆಯ್ತು. ನೋಡ್ತೀನಿ ಶಿವಣ್ಣ ಒದ್ದೆ ಮೈಯಲ್ಲಿ ನಿಂತಿದ್ದಾರೆ ಅಲ್ಲೇ. ಏನೋ ಅಣ್ಣ ತಂಗಿ ಒಂದಾಗೋ ಸೀನ್ ಒದ್ದೆ ಮೈಯಲ್ಲಿ ನನಗಾಗಿ ಕಾಯ್ಕೊಂಡು ನಿಂತಿದ್ರು. ನನಗೆ ತುಂಬಾ ಶಿವರಾಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ, ಏನಪ್ಪ ಶಿವಣ್ಣ ಅವ್ರನ್ನ 10 ನಿಮಿಷ ಕಾಯಿಸ್ಬಿಟ್ನಲ್ಲ ಅಂತ. ಅಣ್ಣ ಸಾರಿ ಅಣ್ಣ ಅಂತ ಹೇಳ್ತೀನಿ. ಆಗ ಅಣ್ಣ ಒಂದು ಮಾತಂದ್ರು, ಅಲ್ಲಮ್ಮ ನೀನ್ ಎಲ್ಲಾ ಜಾಗದಲ್ಲಿ ನನ್ನ ಜೊತೆ ನಿಂತಿದ್ಯಾ ಕಣಮ್ಮ, ಅಣ್ಣ ತಂಗಿ ಒಂದಾಗ ಜಾಗದಲ್ಲಿ ನೀನು ನಿಂತ್ಕೊಂಡು ನೋಡ್ಬೇಕು ಕಣಮ್ಮ, ಅದಕ್ಕೆ ನಾನು ಕಾಯ್ತಾ ಇದ್ದೀನಿ, ಪರವಾಗಿಲ್ಲ ಬಾ ಅಂತ ಹೇಳಿ ಶಿವಣ್ಣ ಅಲ್ಲಿ ಒಂದು ಶಾರ್ಟ್ ಕೊಡಿಸ್ತಾರೆ ನನಗೆ. ಆ ಶಾರ್ಟ್ ಎಷ್ಟು ಇಂಪಾರ್ಟೆಂಟ್ ಆಯ್ತು ಅಂದ್ರೆ ಅಣ್ಣ, ಸಿನಿಮಾದಲ್ಲಿ ನೋಡಿದಂತ ಪ್ರೇಕ್ಷಕರು ಆ ಸೀನಲ್ಲಿ ನಂದೊಂದು ರಿಯಾಕ್ಷನ್ ಬರೆದು ತುಂಬಾನೇ ಕನೆಕ್ಟ್ ಆದ್ರು ಜನ. ಆಗ ನಿಮ್ ಪ್ರತಿ ಸರಿ ಒಬ್ಬ ಪ್ರೇಕ್ಷಕ ನಾನು ಹೊಗಳದಾಗೆಲ್ಲ ನಿಮ್ಮ ನೆನ್ಸ್ಕೋತೀನಿ. ಆಗ ಅನ್ಕೊಂಡೆ, ನೀವು ಬೆಳೀತಾ ಪಕ್ಕದಲ್ಲಿರೋರ್ನು ಬೆಳೆಸೋ ಲಕ್ಷಣ ನಿಮ್ಮಲ್ಲಿ ಇದೆ ಅಂತ ಅಣ್ಣ. ಒಂದ್ ಮಾತಂತೂ ನಿಜ ಅಣ್ಣ, ನಮ್ಮೂರು ಟಿ ನರಸೀಪುರ ಅಣ್ಣ, ರಿಲೀಸ್ ಟೈಮಲ್ಲಿ ನಿಮ್ ಸಿನಿಮಾ ರಿಲೀಸ್ ಆಗ್ತಿರ್ಲಿಲ್ಲ. ಮೈಸೂರಿಗೆ ಬರ್ತಿದ್ದು, ನಮ್ಗೆ ಮೈಸೂರಿಗೂ ಸಿನಿಮಾ ನೋಡಕ್ಕೂ ಅವಕಾಶ ಇರ್ತಿರ್ಲಿಲ್ಲ. ಒಂದು ಥಿಯೇಟರ್ಲಿ ಜಾಗ ಸಿಗ್ತಿರ್ಲಿಲ್ಲ ಅಣ್ಣ ನಿಮ್ ಸಿನಿಮಾ ನೋಡಕ್ಕೆ. ಇವತ್ತು ನಿಮ್ಮ ಹೃದಯದಲ್ಲಿ ನಮ್ಗೊಂದು ಸಣ್ಣ ಜಾಗ ಸಿಕ್ಕಿದೆ ಅನ್ನೋದೇ ನಮ್ಗೊಂದು ದೊಡ್ಡ ಖುಷಿ ಅಣ್ಣ. ನಿಮ್ಮ ಬ್ಲೆಸ್ಸಿಂಗ್ಸ್ ಯಾವಾಗ್ಲೂ ಇರ್ಲಿ ಅಂತ ಕೇಳ್ಕೊತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.